ಎಲ್ರಿಗೂ ನಮಸ್ಕಾರ. ನಾನು ಬಸವರಾಜ್ ತಿಮ್ಮಣ್ಣ. ಇಂದು ಶಿವಾಜಿ ಮಹಾರಾಜರ ಜೀವನದ ಒಂದು ಸಣ್ಣ ಘಟನೆಯನ್ನು ಮೆಲುಕು ಹಾಕೋಣ. ಶಿವಾಜಿ ಮಹಾರಾಜರು ಬಿಜಾಪುರ ಸುಲ್ತಾನರ ಮೇಲೆ ದಾಳಿ ಮಾಡಿ ಕೋಟೆಗಳನ್ನು ವಶಪಡಿಸಿಕೊಳ್ತಾ ಇರ್ತಾರೆ. ಇದರಿಂದ ಬೇಸತ್ತಂತಹ ಸುಲ್ತಾನನೇ ಎರಡನೇ ಅಲಿ ಆದಿಲ್ ಶಾಹಿ ಮತ್ತು ಆತನ ಮಲತಾಯಿಯಾಗಿರ್ತಕ್ಕಂತಹ ಹುಲಿಯಾ ಬಡಿಯಾ ಬೇಗಂ ಇಬ್ಬರು ಸೇರಿ ಒಂದು ಪ್ಲಾನ್ ಹಾಕಿ ಒಂದು ಸಭೆಯನ್ನು ಕರೀತಾರೆ. ಯಾರು ಶಿವಾಜಿಯ ತಲೆಯನ್ನು ತಂದು ಕೊಡ್ತಾರೆ ಅವ್ರಿಗೆ ಇಂತಿಷ್ಟು ಬಹುಮಾನ ಅಂತ ರಣವೀಳೆಯನ್ನು ಮುಂದಿಡ್ತಾರೆ. ಯಾರು ಸಹ ರಣವೀಳೆಯನ್ನು ಸ್ವೀಕಾರ ಮಾಡಲ್ಲ. ಯಾಕಂದ್ರೆ ಶಿವಾಜಿಯ ತಲೆಯನ್ನು ತರಲಿಕ್ಕೆ ಹೋಗೋದು ಅಂದ್ರೆ ನಮ್ಮ ತಲೆಯನ್ನು ಆತನ ಕೈಯಲ್ಲಿ ಕೊಟ್ಟು ಬರೋದಂತ ಎಲ್ರಿಗೂ ಖಾತ್ರಿ ಇರುತ್ತೆ. ಆದ್ರೆ ಇನ್ನೊಂದಿಷ್ಟು ಹಣದಾಶೆಯನ್ನು ಮುಂದಿಟ್ಟಾಗ ಆ ರಣವೀಳೆಯನ್ನು ಸ್ವೀಕರಿಸಿದವನೇ 7 ಫೀಟ್ ಎತ್ತರದ ದೈತ್ಯಾಕಾರದ ವ್ಯಕ್ತಿ ಅಫ್ಜಲ್ ಖಾನ್ ಅಂತ ನೋಡಿದ್ವಿ. ಈ ಅಫ್ಜಲ್ ಖಾನ್ನಿಗೆ ಅಲ್ಲಿಂದ ಅಪಶಕನಗಳು ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಆತನ ಪ್ರೀತಿ ಯುದ್ಧದ ಆನೆ ಆಗಿರತಕ್ಕಂಥ ಫತೇಹ್ ಲಷ್ಕರ್ ಅಂತಕ್ಕಂಥ ಆನೆ ಸಾವನ್ನಪ್ತಾನೆ. ಅದೇ ರೀತಿಯಾಗಿ ಜ್ಯೋತಿಷ್ಯರನ್ನು ಕೇಳಕ್ಕೆ ಹೋಗ್ತಾನೆ. ಜ್ಯೋತಿಷ್ಯರು ಹೇಳ್ತಾರೆ ಇದರಿಂದ ನಿನ್ನ ಪ್ರಾಣಕ್ಕೆ ಅಪಾಯವಿದೆ ಅಂದಾಗ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ವಿಕೃತ ಮನೋಭಾವದಿಂದ ಒಂದು ವೇಳೆ ನಾನು ಸತ್ರೆ ನನ್ನ ಹೆಂಡಂದಿರು ಪರಪುರುಷರ ಪಾಲಾಗ್ತಾರೆ ಅಂತ ತಿಳಿದು ತನ್ನ 63 ಜನ ಹೆಂಡಂದಿರನ್ನು ಸುರಂಗ ಬಾವಿಗೆ ತಳ್ಳಿ ಹಾಕಿ ಸಾಯಿಸ್ತೇನೆ ಅಂತ ನೋಡಿದ್ವಿ. ಇಂದಿಗೂ ಸಹ ಬಿಜಾಪುರ್ನಲ್ಲಿ ಸಾತ್ ಕಬರ್ ಅಂತಕ್ಕಂಥ ಒಂದು ಸಮಾಧಿ ಸ್ಥಳವನ್ನು ನಾವು ಇಂದಿಗೂ ಕಾಣಬಹುದು. ಹೀಗೆ ಅಫ್ಜಲ್ ಖಾನ್ ಏನ್ ಮಾಡ್ತಾನಂದ್ರೆ ಶಿವಾಜಿ ಮಹಾರಾಜರ ಆತನ ಹತ್ತಿರ ಬರಲೆಂದು ಏನ್ ಮಾಡ್ತಾನಂದ್ರೆ ಗೋವುಗಳನ್ನು ಸಾಯಿಸುವುದು, ಹಿರಿಯರ ಮೇಲೆ ಅತ್ಯಾಚಾರ ಮಾಡುವುದು, ಹಿಂದೂ ದೇವಾಲಯಗಳನ್ನು ಧ್ವಂಸ ಮಾಡುವಂತಹ ಕೆಲಸಗಳನ್ನು ಮಾಡ್ತಾನೆ. ಆದರೂ ಶಿವಾಜಿ ಮಹಾರಾಜರು ಬರಲ್ಲ. ಅಫ್ಜಲ್ ಖಾನ್ ಒಂದು ಪ್ಲಾನಿಂಗ್ ಆಗ್ತಾನೆ. ಶಿವಾಜಿ ಮಹಾರಾಜರು ಅಫ್ಜಲ್ ಖಾನ್ಗಿಂತ ಕುಳ್ಳುಗಿರ್ತಕ್ಕಂತಹ ವ್ಯಕ್ತಿ. ಆತನನ್ನು ಗಟ್ಟಿಯಾಗಿ ಬಿಗಿದಪ್ಪಿಕೊಂಡು ಆತನನ್ನು ಸಾಯಿಸಬಹುದಂತ ಅಫ್ಜಲ್ ಖಾನ್ ತಿಳಿದಿರ್ತಾನೆ. ಆದರೆ ಏನು ಮಾಡ್ತಾನಂದ್ರೆ ಶಿವಾಜಿ ಮಹಾರಾಜರು ಆಗ ಅಫ್ಜಲ್ ಖಾನ್ ಗಟ್ಟಿಯಾಗಿ ಬಿಗಿದಪ್ಪಿದಾಗ ಶಿವಾಜಿ ಮಹಾರಾಜರ ಹತ್ತಿರ ವ್ಯಾಘ್ರನಾಕ ಅಂತಕ್ಕಂಥ ಹುಲಿ ಉಗುರಿನ ಒಂದು ಆಯುಧ ಇರ್ತದೆ. ಅದರಿಂದ ಏನ್ ಮಾಡ್ತಾನಪ್ಪ ಅಂದ್ರೆ ಆತನ ಹೊಟ್ಟೆಯನ್ನು ಬಗೆದು ಕರಳನ್ನು ಆಚೆ ತೆಗೆದು ಏನ್ ಮಾಡ್ತಾನಪ್ಪ ಅಂದ್ರೆ ಅಫ್ಜಲ್ ಖಾನ್ನ ಸಂಹಾರ ಮಾಡ್ತಾನೆ. ಸೊ ಇದರಿಂದ ಶಿವಾಜಿ ಮಹಾರಾಜರು ಎಷ್ಟೊಂದು ಪರಾಕ್ರಮಿಯಾಗಿದ್ದರಂದಿಗೆ ತಿಳಿದು ಬರ್ತದೆ. ಯಾರಾದರೂ ಒಬ್ಬ ರಾಜ ಶಿವಾಜಿ ಮಹಾರಾಜರನ್ನು ಎದುರಾಕಿಕೊಳ್ಬೇಕಾದ್ರೆ ಆತನ ಹತ್ತಿರ ಬರ್ಬೇಕಂದ್ರು ನೋಡ್ರಿ ಯಾವ ತರ ಎಲ್ಲ ಯೋಚನೆ ಮಾಡ್ತಾರೆ ಅಂತ ನಾವು ಕಾಣಬಹುದು. ಸೊ ಶಿವಾಜಿ ಮಹಾರಾಜರನ್ನು ಕಂಡ್ರೆ ಔರಂಗಜೇಬನೇ ಅಂಜಿದ್ದ ಅಂತಕ್ಕಂಥ ಇತಿಹಾಸಕಾರ ಹೇಳ್ತಾರೆ. ಸೊ ಅಂತಹ ಪರಾಕ್ರಮಿ ಹೈಂದವಿ ಸಾಮ್ರಾಜ್ಯ ಸ್ಥಾಪಕ ಛತ್ರಪತಿ ಔರಂಗಜೇಬ್ ಹೇಳ್ತೇನೆ ಮೌಂಟೇನ್ ಆಫ್ ದಿ ರ್ಯಾಟ್ ಅಂತ. ಅದೇನು ಲೆಕ್ಕಕ್ಕೆ ಬರಲ್ಲ. ನಿಜವಾದ ಹಿಂದೂ ಸಾಮ್ರಾಟ ಎಂದು ಕರೆಸಿಕೊಳ್ಳಲ್ಪಡುವ